ಹಾಯ್ ಎವ್ರಿವನ್. ಸೊ ಇದು ನನ್ನ ಡೇ 1 ಬ್ಲಾಗ್ ಅಂತಲೇ ಹೇಳ್ಬೋದು. ಇದು ನನ್ನ ಫಸ್ಟ್ ಯೂಟ್ಯೂಬ್ ವೀಡಿಯೋ. ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇನು ಸ್ಟಾರ್ಟ್ ಮಾಡಿಲ್ಲ, ಬಟ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಆಲ್ಮೋಸ್ಟ್ 3 ಮಂತ್ಸೇ ಮುಗ್ದೋಯ್ತು. ಇವತ್ತು ಒಂದು ಒಳ್ಳೆ ದಿನ ಬಂದಿದೆ ಅನಿಸುತ್ತೆ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೋಪ್ಫುಲಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸಪೋರ್ಟ್ ಮಾಡೋದು, ರಿಜೆಕ್ಟ್ ಮಾಡೋದು ಎಲ್ಲ ನಿಮ್ಮ ಕೈಯಲ್ಲೇ ಇದೆ, ಬಟ್ ನಾನು ಆಲ್ವೇಸ್ ರೆಡಿ. ಅದು ಏನಾದ್ರೂ ನೋಡಿ, ಆ್ಯಕ್ಚುಲಿ ಎಷ್ಟೊಂದು ಜನ ಹೇಳ್ತಿರ್ತಾರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ, ಇದರಿಂದ ನೀವು ಇನ್ಕಮ್ನ ಜನ್ರೇಟ್ ಮಾಡ್ಬೋದು. ಬಟ್ ನಾವೇನು ಮಾಡ್ತೀವಿ ಅಂತಂದರೆ ಒಂದು ಪರ್ಫೆಕ್ಟ್ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀವಿ. ಟ್ರಸ್ಟ್ ಮೀ, ಯಾವುದೇ ರೀತಿ ಪರ್ಫೆಕ್ಟ್ ಟೈಮ್ ಅಂತೂ ಬರೋದಿಲ್ಲ. ಬಿಕಾಸ್ ಇದು ನನ್ನ ಎಕ್ಸ್ಪೀರಿಯೆನ್ಸ್. ಆಲ್ಮೋಸ್ಟ್ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಇವತ್ತಿಗೆ 3 ಮಂತ್ಸ್ ಆಗೋಯ್ತು. ಬಟ್ ಇವತ್ತೇ ಮೇ ಬಿ ನಾನು ಆಗಿದಾಗಲಿ ಸ್ಟಾರ್ಟ್ ಮಾಡೋಣ. ಯಾವಾಗಲೂ ನಾವು ಫೇಲಿಯರ್ ಅಥವಾ ರಿಜೆಕ್ಷನ್ ಫಿಯರ್ನ ಇಟ್ಕೊಂಡು ಯಾವುದೇ ಒಂದು ಕೆಲಸನ ಮಾಡಬಾರ್ದು. ಸೊ ಇವತ್ತು ನಾನು ಕೂಡ ಈ ಅಕೌಂಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಫಾಲ್ಟ್ ಇದೆ, ಎಷ್ಟು ಕರೆಕ್ಟ್ ಇದೆ ನನಗೆ ಗೊತ್ತಿಲ್ಲ. ಸೊ ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ, ನೀವು ನಿಮ್ಮ ಸಜೆಷನ್ಸ್ನ ಹೇಳ್ಬೋದು. ಯಾವ ರೀತಿ ವೀಡಿಯೋಸ್ ನಾನು ಮಾಡಬೇಕು, ಲೈಕ್ ಏನು ಚೇಂಜ್ ಮಾಡಬೇಕು, ಎಲ್ಲನೂ ಕೂಡ ನನಗೆ ಸಜೆಸ್ಟ್ ಮಾಡಿ. ಸೊ ದ್ಯಾಟ್ ನಾನು ಕೂಡ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಚಾನಲ್ನ ಏನಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳೋಕ್ಕಿಂತ ಮುಂಚೆ ನನ್ನ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ನ ಕೊಟ್ಬಿಡ್ತೀನಿ. ನನ್ನ ಹೆಸರು ವೈಶ್ ಗಣಪತಿ ಅಂತ. ನಾನು ಕೊಡಗು ಕರ್ನಾಟಕದಿಂದ. ಸೊ ಕೂರ್ಗ್ ಅಂದರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಅದು ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಅಂತಲೂ ಕೂಡ ನಾವು ಕರಿತೀವಿ. ಸೊ ಈ ಚಾನಲ್ ಬೇಸಿಕಲಿ ಏನು ಅಂತಂದರೆ, ಒಂದು ಡಿಜಿಟಲ್ ಸ್ಕಿಲ್ಸ್ ಮುಖಾಂತರ ಯಾವ ರೀತಿ ನೀವು ಇನ್ಕಮ್ನ ಮನೆಯಲ್ಲೇ ಕುತ್ಕೊಂಡು ಜನ್ರೇಟ್ ಮಾಡ್ಬೋದು. ನೀವೊಬ್ಬ ಹೌಸ್ ವೈಫ್, ಸ್ಟೂಡೆಂಟ್ಸ್ ಅಥವಾ ಆಲ್ರೆಡಿ ಜಾಬ್ ಮಾಡ್ತಿರೋರಾಗಿದ್ದರೆ ಯಾವ್ಯಾವ ರೀತಿ ಸ್ಕಿಲ್ಸು ನಿಮಗೆ ಇನ್ಕಮ್ನ ಜನ್ರೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಕೊಡೋದಕ್ಕೆ ಅಂತಲೇ ಈ ಚಾನಲ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬೇಸಿಕಲಿ ನನ್ನ ಮೇಯ್ನ್ ಫೋಕಸ್ ಬಂದು ಹೌಸ್ ವೈಫ್ಸ್ ಮೇಲೆ. ಏನಕ್ಕೆ ಹೌಸ್ ವೈಫ್ಸ್ ಅಂತಂದರೆ, ಎಷ್ಟೊಂದು ಜನ ಹೌಸ್ ವೈಫ್ಸ್ ಇನ್ಕಮ್ನ ಜನ್ರೇಟ್ ಮಾಡಬೇಕು, ಮನೆಯಿಂದನೇ ಕೆಲಸ ಮಾಡಬೇಕು, ಮಕ್ಕಳನ್ನೂ ನೋಡಿಕೊಂಡು ಹೊರಗಡೆ ಹೋಗಬಾರ್ದು. ಸೊ ಈ ರೀತಿ ಎಲ್ಲ ಕಾನ್ಸೆಪ್ಟ್ ಇರುತ್ತೆ. ನನ್ನ ಮೇನ್ ಇಂಟೆನ್ಷನ್ ಏನು ಅಂತಂದರೆ, ನೀವು ಮನೆಯಲ್ಲೇ ಕೂತ್ಕೊಂಡು ಇನ್ಕಮ್ನ ಜನ್ರೇಟ್ ಮಾಡೋ ಆಪ್ಷನ್ ಇದೆ. ಸೊ ಅದು ಯಾವ ರೀತಿ ನೀವು ಮಾಡ್ಬೋದು, ಡಿಜಿಟಲ್ ಸ್ಕಿಲ್ಸ್ನ ಕಲಿಯೋಕ್ಕೆ ನಿಮಗೆ ಎಷ್ಟು ಟೈಮ್ ಬೇಕಾಗ್ಬೋದು, ಯಾವ ರೀತಿ ನೀವು ಡೇ 1ಇಂದನೇ ಇನ್ಕಮ್ನ ಜನ್ರೇಟ್ ಮಾಡೋಕ್ಕೆ ಶುರು ಮಾಡ್ಬೋದು, ಪ್ರತಿಯೊಂದು ಕೂಡ ನನ್ನ ನೆಕ್ಸ್ಟ್ ಬರುವಂಥ ವೀಡಿಯೋಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ನೀವು ನನ್ನ ಯಾವುದೇ ಥರ ವೀಡಿಯೋಸ್ನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ, ನಿಮ್ಗೆಲ್ರಿಗೂ ಗೊತ್ತಿದೆ, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಹಾಕೋ ವೀಡಿಯೋಸ್ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ್ಯಂಡ್ ನಂಗೆ ಗೊತ್ತು, ಎಷ್ಟೊಂದು ಜನ ಹೇಳ್ತೀರಾ, ಮ್ಯಾಮ್ ನಾವು ಹೌಸ್ ವೈಫ್ ಆಗಿದ್ದರೆ ಏನಕ್ಕೆ ನಾವು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋ ಅವಶ್ಯಕತೆ ಏನಿದೆ, ನನ್ನ ಗಂಡನಿಗೆ ಆಸ್ತಿ ಇದೆ, ಅಪ್ಪ ಆಸ್ತಿ ಮಾಡಿದ್ದಾರೆ ಅಂತ. ಬಟ್ ನೀವೇ ನಿಮ್ಮ ಮನಸ್ಸನ್ನ ಒಂದು ಸತಿ ಕೇಳ್ಕೊಳ್ಳಿ. ನಿಮ್ಮ ಗಂಡಂದು ಅಪ್ಪಂದು ದುಡ್ಡನ್ನ ಖರ್ಚು ಮಾಡೋದ್ರಲ್ಲಿ ಇರೋ ಖುಷಿಗಿಂತ ನೀವೇ ದುಡ್ದು ಖರ್ಚು ಮಾಡೋ ದುಡ್ಡಲ್ಲಿ ಖುಷಿ ಇದೆಯಾ ಅಂತ. ನಿಮಗೆ ಎಷ್ಟೇ ಆಸ್ತಿ ಇರಲಿ, ಏನೇ ಇರಲಿ, ನೀವು ಏನು ಅರ್ನ್ ಮಾಡ್ತೀರಾ ನೋಡಿ, ದಟ್ ಈಸ್ ದ ಬೆಸ್ಟ್ ಥಿಂಗ್. ಸೊ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗೋದು ತುಂಬಾ ಇಂಪಾರ್ಟೆಂಟ್. ಸೊ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಯಾವ ರೀತಿ ನೀವು ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ನಂತರನೇ ಇನ್ಕಮ್ನ ಜನ್ರೇಟ್ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಗೈಡ್ ಮಾಡ್ತೀನಿ. ನನ್ನ ಇನ್ಕಮ್ ಪ್ರೂಫ್, ನಾನು ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಿದ್ದೀನಿ, ಏನು ಕೆಲಸ ಮಾಡ್ತಿದ್ದೀನಿ ಅಂತ ತಿಳ್ಕೊಬೇಕಾದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ನಲ್ಲಿ ನೀವು ಹೈಲೈಟ್ಸ್ನ ಚೆಕ್ ಮಾಡ್ಬೋದು. ಸೊ ಅಲ್ಲಿ ಪ್ರತಿಯೊಂದು ಕೂಡ ಮೆನ್ಷನ್ ಮಾಡಿದ್ದೀನಿ. ಆ್ಯಂಡ್ ಆಲ್ರೆಡಿ ಹೇಳ್ದಂಗೆ ಇದು ನನ್ನ ಫಸ್ಟ್ ಡೇ ವ್ಲಾಗ್. ಕೈಂಡ್ಲಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.